ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಡಿಸೆಂಬರಲ್ಲಿ 3 ಫಿಲಮ್ ರಿಲೀಸ್ ಆಯಿತು. ದೊಡ್ಡದು ನಿಮಗೆ ಗೊತ್ತು. 3 ಫಿಲಮ್ದು ರಿಸಲ್ಟ್ ಏನಾಯಿತು ಅಂತಲೂ ನಿಮಗೆ ಗೊತ್ತು. ಬನ್ನಿ ಈ ವಿಡಿಯೋದಲ್ಲಿ ಮಾತಾಡೋಣ. ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದು ದೊಡ್ಡ ಫಿಲಮ್ಗಳಲ್ಲಿ ಮಿಸ್ ಹೊಡೆದಿದ್ದೇನು, ಯಾಕೆ 3 ಫಿಲಮ್ದು ರಿಸಲ್ಟ್ ಹಂಗಾಯಿತು ಅಂತ. ಫಸ್ಟ್ ಫಿಲಮು ಡೆವಿಲ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಆಬ್ಸೆನ್ಸಲ್ಲಿ ರಿಲೀಸ್ ಆಗಿದ್ದ ಫಿಲಮು. ಒಳ್ಳೆ ಓಪನಿಂಗ್ ತೊಗೊಂತು, ಫ್ಯಾನ್ಸ್ಗಳು ಸೆಲೆಬ್ರೇಷನ್ ಮಾಡಿದ್ರು, ಎಲ್ಲ ಆಯಿತು. ಆದರೂ ಫಿಲಮಿಗೆ ಬಂದಿದ್ದು ಮಿಕ್ಸೆಡ್ ರಿವ್ಯೂ. ಸ್ಟೋರಿ ವೈಸ್ ಓಕೆ, ಒಂದು ಪೊಲಿಟಿಕಲ್ ಡ್ರಾಮಾ, ರಿವೆಂಜ್ ಡ್ರಾಮಾ ಅಂತಂತ ಅಂದ್ಕೊಬೋದು. ಆದರೆ ಎಕ್ಸಿಕ್ಯೂಷನಲ್ಲಿ ತುಂಬ ಹಳೇದು ಅಂತ ಅನಿಸ್ತು. ಕಾಮಿಡಿ ಸಮ್ ಸೀನ್ಸಲ್ಲಿ ಫೋರ್ಸ್ಫುಲ್ ಅನಿಸುತ್ತೆ. ಸಾಂಗ್ಸು ಹೇಳ್ಕೊಳ್ಳೋ ಮಟ್ಟಿಗಿಲ್ಲ. ಒಂದೇ ನಿನ್ನದೇನೇ ಜಪವು ಕೃಷ್ಣ ಅನ್ನೋದು ಬಿಟ್ಟರೆ ಇನ್ಯಾವ ಸಾಂಗು ತಲೆಯಲ್ಲೇ ಉಳ್ಕೊಳ್ಳಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಕೇಳೋಕ್ಕೆ ಹೋಗಬೇಡಿ, ಅವಶ್ಯಕತೆ ಇರಲಿಲ್ಲ. ಇನ್ನು ದರ್ಶನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಚೆನ್ನಾಗೇ ಮಾಡ್ತಾರೆ ಎಂಥ ಕ್ಯಾರೆಕ್ಟರ್ ಕೊಟ್ಟರು. ಆದರೆ ಫಿಲಮು 6 ವರ್ಷ ಹಿಂದಿನ ಸ್ಟೋರಿ ಅಂತಂದಮೇಲೆ ಸ್ಟೋರಿನ ಇವರು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಅಟ್ ಪ್ರೆಸೆಂಟಿಗೆ ಬೇಕಾದಂಗೆ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಪೊಲಿಟಿಕಲ್ ಸೀನ್ಸ್ ತೋರಿಸ್ತಾರೆ, ಅದೆಲ್ಲ ತುಂಬ ಹಳೇದು ಅಂತ ಅನಿಸುತ್ತೆ. ಯಾವುದು ಅಟ್ ಪ್ರೆಸೆಂಟಿಗೆ ಕನೆಕ್ಟ್ ಆಗಲ್ಲ. ಸೊ ಎಕ್ಸಿಕ್ಯೂಷನಲ್ಲಿ ಡೆವಿಲ್ದು ಪ್ರಾಬ್ಲಮ್ ಆಯಿತು. ಸ್ಟೋರಿ ಸಿಂಪಲ್ ಆಗಿದ್ರು ಜನ ಕೇಳೋದು ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿರ್ತೀನಿ ಅನ್ನೋದು ಇಂಪಾರ್ಟೆಂಟು. ಎಲ್ಲೂ ಬೋರ್ ಆಗಬಾರ್ದು. ಬಂದು 2.5 ಗಂಟೆ 3 ಗಂಟೆ ಕೂತ್ಕೊಂಡು ಫಿಲಮ್ ನೋಡ್ತಾರಾ, ಅದು ನಗಿಸ್ಕೊಂಡು ಇಲ್ಲ ಅಳಿಸ್ಕೊಂಡು ಮನೋರಂಜನೆ ಮಾಡ್ಕೊಂಡು ಕರ್ಕೊಂಡು ಹೊಂಟೋಗ್ಬೇಕು. ಯಾಕೆ ಈ ಸೀನ್ ಬಂತು ಆ ಥರ ಎಲ್ಲ ಅನಿಸ್ಬಾರ್ದು. ಇದು ಡೆವಿಲ್ ಫಿಲಮ್ದಾಗಿತ್ತು. ಡೆವಿಲ್ದು ಮೇನ್ ಬ್ಯಾಕ್ ಡ್ರಾಪೇ ಸ್ಕ್ರೀನ್ ಪ್ಲೇಯಲ್ಲಿ ಎಕ್ಸಿಕ್ಯೂಷನ್ನು ತುಂಬ ಹಳೇದಾಗಿತ್ತು. ಇದು ಡೆವಿಲ್ದಾಯ್ತಾ. ಇನ್ನು ಮಾರ್ಕ್ ಫಿಲಮ್ಗೆ ಬರೋಣ. ಸುದೀಪ್ ಅವರು ಎಂಥ ಸೂಪರ್ ಸ್ಟಾರ್ ಗೊತ್ತಾ. ಅವ್ರನ್ನ ಈಗ ಫಿಲಮ್ ಆದಮೇಲೆ ಯಾವ ಡೈರೆಕ್ಟ್ರು ಯೂಸ್ ಮಾಡ್ಕೊಳಕ್ಕೆ ಮುಂದೆನೇ ಬಂದಿಲ್ಲ. ಹಂಗೆ ಮುಂದೆ ಬಂದಿದ್ದಾರೆ ಕೋಟಿಗೊಬ್ಬ 2, ಅದೊಂದೇ. ಇನ್ಯಾವ ಫಿಲಮಲ್ಲೂ ಸುಮ್ಮನೆ ಅವ್ರ ಸ್ವ್ಯಾಗು ಅದು ಇದು ಅಂತ ತೋರಿಸ್ತಾರೆ. ಅವ್ರ ಆ್ಯಕ್ಟಿಂಗ್ ಕಡೆ ಕೂತ್ಕೊಂಡು ಬರೆಯೋ ಡೈರೆಕ್ಟರ್ಗಳು ಯಾರೂ ಇಲ್ಲ. ಸುದೀಪ್ ಅವ್ರಿಗೆ ಯಾಕೆ ಅರ್ಥ ಆಯ್ತಾ ಇಲ್ಲ ಅಂತ ಗೊತ್ತಾಯ್ತಾ ಇಲ್ಲ. ಎಂತೆಂಥ ಫಿಲಮ್, ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಬರೋಕ್ಕೆ ಮುಂಚೆನೇ ಅವ್ರು ಪ್ಯಾನ್ ಇಂಡಿಯಾ ಸ್ಟಾರು. ಹಿಂದಿ, ತಮಿಳು, ತೆಲುಗು ಎಲ್ಲದರಲ್ಲೂ ಮಾಡಿದ್ದಾರೆ. ಆದರೆ ಅವ್ರಿಗೆ ಅವ್ರ ವ್ಯಾಲ್ಯೂ ಗೊತ್ತಿಲ್ಲ. ಸುಮ್ಮನೆ ಯಾರೋ ಬಂದು ಕತೆ ಹೇಳಿದ್ರು. ಕತೆ ಹೇಳ್ಬೇಕಾದ್ರೆ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಪೇಪರಲ್ಲಿ ಬರೀಬೇಕಾದ್ರೆ ಅದೇ ಥರ ಎಕ್ಸಿಕ್ಯೂಷನ್ ಇರಬೇಕು. ಸ್ಕ್ರೀನ್ ಪ್ಲೇ ಇಂಪಾರ್ಟೆಂಟು ಯಾವುದೇ ಮೂವಿಗಾದರೂ. ರಂಗೋಲಿ ಬಿಡ್ಬೇಕಾದ್ರೆ ಹೆಂಗೆ ಎಲ್ಲ ಚುಕ್ಕಿಗಳು ಕನೆಕ್ಟ್ ಆಯ್ತವೋ, ಸ್ಕ್ರೀನ್ ಪ್ಲೇಯಲ್ಲೂ ಅಷ್ಟೇ ಎಲ್ಲ ಸೀನ್ಗಳಿಗೂ ಒಂದೊಂದು ಕನೆಕ್ಷನ್ ಅನ್ನೋದು ಇರಬೇಕು. ಆ ಕನೆಕ್ಷನ್ ಅನ್ನೋದು ಎಲ್ಲಾದರೂ ಒಂದು ಕಡೆ ಮಿಸ್ ಆದ್ರೂ, ಒಂದು ಚುಕ್ಕಿ ಮಿಸ್ ಆದರೆ ಹೆಂಗೆ ರಂಗೋಲಿ ಹೇಳೋಕೆ ಹೋಗುತ್ತೋ ಫಿಲಮು ಅಷ್ಟೇ ಹೋಯ್ತು. ಒಂದು ಕಡೆ ಮಿಸ್ಕನೆಕ್ಷನ್ ಆಯಿತಾ, ಚೆನ್ನಾಗಿಲ್ಲ ಗುರು ಫಿಲಮು ಅಂತ ಹೇಳ್ಬಿಡ್ತಾರೆ. ನೀವು 6 ತಿಂಗಳು 1 ವರ್ಷ ಕಷ್ಟಪಟ್ಟು ಫಿಲಮ್ ತೆಗೆದಿರ್ಬೋದು, ಜನ 2.5 ಗಂಟೆಲಿ ಡಿಸೈಡ್ ಮಾಡಲ್ಲ. ಯಾವ್ದಾದ್ರು ಒಂದು ಸೀನ್ ಕನೆಕ್ಟ್ ಆಗಿಲ್ಲ ಅಂತಂದ್ರು ಚೆನ್ನಾಗಿಲ್ಲ ಗುರು, ಫಿಲಮಲ್ಲಿ ಕನೆಕ್ಷನೇ ಇಲ್ಲ, ಏನು ನೋಡ್ತೀರಾ ಅಂತ ಅಂದ್ಬಿಡ್ತಾರೆ. ಸೊ ನೀವು ಪೇಪರ್ ಮೇಲೆ ಬರಿಬೇಕಾದ್ರೆ ಫಿಲಮ್ ಹಿಟ್ಟಾಗುತ್ತೆ ಅಂದರೆ ಮಾತ್ರ ಅದು ಫಿಲಮ್ ಹಿಟ್ಟು. ನಿಮಗೆ ಬರೀ ಕತೆ ಮೈಂಡಲ್ಲಿ ಓಡ್ಬೇಕಾದ್ರೆ ಹಿಟ್ಟಾಗುತ್ತೆ ಅಂದರೆ ಅದು ಹಿಟ್ಟಾಗಲ್ಲ. ಕತೆಯನ್ನು 1000 ಓಡ್ತವೆ, ಒಬ್ಬೊಬ್ಬರ ತಲೆಯಲ್ಲಿ 1000 ಕತೆ ಓಡ್ತವೆ. ಎಲ್ಲ ಕತೆನೂ ಫಿಲಮ್ ಮಾಡೋಕ್ಕಾಗಲ್ಲ. ನೀವು ಫಿಲಮ್ ಮಾಡ್ತೀರಾ ಅಂತಂದರೆ ರಂಗೋಲಿ ಬಿಟ್ಟಂಗೆ. ಅದು ರಂಗೋಲಿ ಚೆನ್ನಾಗಿದ್ರೇ ಯಾರು ಗುರು ಇಷ್ಟೊಂದು ಚೆನ್ನಾಗಿ ರಂಗೋಲಿ ಬಿಟ್ಟವ್ರೆ ಅಂತ ಅನ್ನೋದು. ಜನ ತುಳ್ಕೊಂಡು ಓಡಾಡೋಕ್ಕೂ ನೋಡಲ್ಲ, ಚೆನ್ನಾಗೈತೆ ಬಿಡಪ್ಪ ರಂಗೋಲಿ ಅಂತ. ರಂಗೋಲಿ ಚೆನ್ನಾಗಿ ಬಿಟ್ಟಿಲ್ಲ ಅಂದರೆ ಕಾಲಲ್ಲಿ ತಿಳ್ಕೊಂಡು ಹೋಯ್ತಾರೆ, ಬೈಕ್ ಹತ್ತಿಸ್ಕೊಂಡು ಹೋಯ್ತಾರೆ. ಫಿಲಮ್ ಅಷ್ಟೇ, ಚೆನ್ನಾಗಿಲ್ಲ ಅಂತಂದರೆ ನೋಡಬೇಡಿ ಗುರು ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಈಗ ನಾನೇ ಹೋಗಿದ್ರು ಹೋಗ್ರಪ್ಪ ನೋಡ್ರಪ್ಪ ಅಂತ ಹೇಳೋ ಥರ ಇರ್ಬೇಕು ಮೂವಿ. ಹೋಗ್ಬೇಡ್ರಿ ಫಿಲಮಲ್ಲಿ ಏನೂ ಇಲ್ಲ ಅನ್ನೋ ಥರ ಇರಬಾರ್ದು. ಸೊ ಮಾರ್ಕ್ಗೆ ಮೇಯ್ನ್ ಪ್ರಾಬ್ಲಮ್ ಆಗಿದ್ದೆ ಪೇಪರಲ್ಲೇ ಎಕ್ಸಿಕ್ಯೂಷನ್ ಕರೆಕ್ಟಾಗಿಲ್ಲ ಅವ್ರದ್ದು. ಒಂದಕ್ಕೊಂದು ಸೀನ್ ಲಿಂಕ್ಗಳೇ ಇಲ್ಲ. ಯಾರು ಎಲ್ಲಿಂದ ಬರ್ತಾರೆ, ಯಾರಿಗೇನು ಸಂಬಂಧ ಒಂದೂ ಇಲ್ಲ ಅದರಲ್ಲಿ. ಸೊ ಮಾರ್ಕ್ದು ಬಿಗ್ಗೆಸ್ಟ್ ಬ್ಯಾಕ್ ಡ್ರಾಪು ಆನ್ ದ ಪೇಪರ್ ಎಕ್ಸಿಕ್ಯೂಷನ್ನು. ಇದು ಮಾರ್ಕ್ ಆಯಿತಾ. ನೆಕ್ಸ್ಟು 45 ಕಾನ್ಸೆಪ್ಟ್ ಓಕೆ, ಏನು ಎಕ್ಸಿಕ್ಯೂಷನ್ ಅದು, ಅವಶ್ಯಕತೆ ಏನಿತ್ತು ಆ ಥರ ಮಾಡೋದು. ಸಿಂಪಲ್ ಸ್ಟೋರಿ. ನಮ್ಮ ಕಡೆ ಹೇಳ್ತಾರೆ ಯಾರು ಯಾವ ಕೆಲಸ ಮಾಡಬೇಕು ಅವ್ರು ಆ ಕೆಲಸನೇ ಮಾಡಬೇಕು. ಬಟ್ಟೆ ಹೊಲಿಯೋ ಟೈಲರು ಬಟ್ಟೆನೇ ಹೊಲಿಬೇಕು. ಅವನು ಹಾಸ್ಪಿಟ್ಲಿಗೆ ಹೋಗಿ ನಾನು ಸ್ಟಿಚಿಂಗ್ ಹಾಕ್ತೀನಿ ಅಂದರೆ ಅದು ಕೆಲಸ ಅನ್ಸ್ಕೊಳ್ಳಲ್ಲ. ನಾನು ಏನು ಕೇಳ್ತಾ ಇದ್ದೀನಿ, ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಷನ್ನೇ ಮಾಡಿ, ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಷನ್ ಬಿಟ್ಟು ಡೈರೆಕ್ಷನ್ ಮಾಡಿ ಏನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು. ಬೇಕಾಗೇ ಇರಲಿಲ್ಲ 45 ಫಿಲಮ್. ಆ 45 ಫಿಲಮ್ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಎಷ್ಟು ಹಿಂಸೆ ಅನ್ಸ್ಬಿಡ್ತು ಅಂದರೆ ನೋಡ್ಬೇಕಾದ್ರೆ ಥಿಯೇಟ್ರಲ್ಲಿ. ಓಕೆ ಶಿವಣ್ಣ ಅವ್ರನ್ನ ಸಖತ್ತಾಗಿ ತೋರಿಸೋರೆ, ಆದರೆ ತೋರಿಸೋ ಅವಶ್ಯಕತೆಯೂ ಇರಲಿಲ್ಲ. ಶಿವಣ್ಣ ಅವರು ಆ ವಯಸ್ಸವರ ಡೆಡಿಕೇಶನ್ ಎಲ್ಲ ಮಾಡೋರೆ, ಅದ್ರ ಬಗ್ಗೆ ಕೊಂಡಾಡೋಣ. ಆದರೆ ಫಿಲಮ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ.
ಈಗ ನೋಡ್ತಾ ಇದ್ದರೆ ಇಂಟರ್ವ್ಯೂಗಳಲ್ಲಿ ಪ್ರೊಡ್ಯೂಸರ್ ಹೇಳ್ತಾರೆ ಒಂದು ಪೈರಸಿ ಮಾಡಿ ಅದು ಮಾಡಿಬಿಟ್ರು ಇದು ಮಾಡಿಬಿಟ್ರು. ಫಿಲಮ್ ಚೆನ್ನಾಗಿದ್ರೆ ಪೈರಸಿ ಆದ್ರೂ ಓಡುತ್ತೆ. ಪೈರಸಿ ದೊಡ್ಡ ಭೂತ ಅಲ್ಲ. ಹಂಗೆ ಎಷ್ಟೋ ಫಿಲಮ್ಗಳು ಪೈರಸಿಯಾಗಿ 100 ಡೇಸ್ ಓಡಿದ್ದು ಕನ್ನಡ ಫಿಲಮ್ ಇಂಡಸ್ಟ್ರಿ ಇದೆ. ಫಸ್ಟು ಒಳ್ಳೆ ಫಿಲಮ್ಗಳು ಮಾಡಿರಿ, ಆಮೇಲೆ ಜನನ ದೂಷಿಸ್ರಿ. ಸುಮ್ಮನೆ ಜನ ಥಿಯೇಟ್ರಿಗೆ ಬರಲ್ಲ. ಜನ ಬರ್ತಾರೆ, ನೀವು ಕರೆಸ್ಬೇಕು, ಒಳ್ಳೆ ಫಿಲಮ್ ಮಾಡಿ. ಮೌತ್ ಪಬ್ಲಿಸಿಟಿ ಅನ್ನೋದಿರಬೇಕು. ನೀವು ಪ್ರೀಮಿಯರ್ ಶೋ ಮಾಡ್ತೀರಾ, ಸೆಲೆಬ್ರಿಟಿಗಳನ್ನ ಕರೆಸ್ಬಿಟ್ಟು ಅವ್ರ ಕೈಲಿ ಚೆನ್ನಾಗೈತೆ ಅನ್ಸ್ಬಿಟ್ರೆ ಯಾರೂ ನಂಬಲ್ಲ. ಆಡಿಯನ್ಸ್ ಹೋಗಿ ನೋಡ್ಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಕು, ಆವಾಗ ಫಿಲಮ್ ಗೆಲ್ಲೋದು. ಇನ್ನೂ ಅದು ಯಾವ ಕಾಲದಲ್ಲಿ ಇಟ್ಕೊಂಡು ಫಿಲಮ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ದಯವಿಟ್ಟು ಒಳ್ಳೆ ಕತೆಗಳಿಗೆ ಬೆಲೆ ಕೊಡಿ, ಒಳ್ಳೆ ಕತೆ ಬರೆಯೋರ್ಗೆ ಬೆಲೆ ಕೊಡಿ. ಕತೆ ಬರೆಯೋರು ಕಮ್ಮಿ ಇದ್ದಾರೆ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ, ಅದು ಪ್ರಾಬ್ಲಮ್ಮು. ಕತೆ ಬರೆಯೋರೇ ಸಿಗ್ತಾ ಇಲ್ಲ. ಕತೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡ್ಬೋದು. ಏನೋ ಒಂದು ಲೈನ್ ಹೊಡೆದ್ಬಿಡ್ತು ತಲೆಯಲ್ಲಿ ಅಂದ್ಬಿಟ್ಟು ಫಿಲಮ್ ಮಾಡ್ಬಿಡೋಕ್ಕಾಗಲ್ಲ. ಜನ್ರೇಷನ್ ಚೇಂಜ್ ಆಗಿದೆ. ಅವರೆಲ್ಲ ಡಿಪಾರ್ಟ್ಮೆಂಟು ನೋಡ್ತಾರೆ. ಕ್ಯಾಮ್ರಾ ವರ್ಕ್ ಹೆಂಗೆ ಮಾಡವ್ರೆ, ಮ್ಯೂಸಿಕ್ ಹೆಂಗೆ ಮಾಡವ್ರೆ, ಆ್ಯಕ್ಷನ್ ಕೊರಿಯೋಗ್ರಫಿ ಹೆಂಗೆ ಮಾಡವ್ರೆ, ಏನು ಟಿಂಟ್ ಯೂಸ್ ಮಾಡವ್ರೆ ಫಿಲಮಲ್ಲಿ, ಎಲ್ಲನೂ ನೋಡ್ತಾರೆ. ಸೊ ಅಪ್ಗ್ರೇಡ್ ಆಗಿ ನೀವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಅಂತ, ಅದನ್ನು ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದು ಡಿಸೆಂಬರ್ ಕ್ಲಾಶ್ ಬಗ್ಗೆ ಮಾತಾಡೋಣ ಅಂತಂದರೆ, 45 ಮತ್ತು ಮಾರ್ಕು ಒಂದೇ ದಿನ ರಿಲೀಸ್ ಆದವು. ಸಂಕ್ರಾಂತಿಗೆ ಒಂದೇ ಒಂದು ಕನ್ನಡ ಫಿಲಮ್ ಇಲ್ಲ. ಬರ್ಬೋದಾಗಿತ್ತಲ್ಲ ಯಾರಾದರೂ ಸಂಕ್ರಾಂತಿಗೆ, ಯಾರಿಗಾರು ಒಬ್ರಿಗೆ ಯೂಸ್ ಆಗಿರೋದಲ್ಲ. ಕೋಆರ್ಡಿನೇಷನ್ ಇರಬೇಕು. ಹೇಳ್ತೀರಾ ನಮ್ಮಲ್ಲೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಿದ್ದೀವಿ ಅಂತ. ಒಗ್ಗಟ್ಟಿದ್ದವ್ರು ಮಾತಾಡ್ಕೊಂಡು ಬರಬೇಕಾಗಿತ್ತು. ನೀನು ಡಿಸೆಂಬರ್ಗೆ ಬಾಪ, ನಾನು ಸಂಕ್ರಾಂತಿಗೆ ಬರ್ತೀನಿ, ಇಲ್ಲ ನಾನೇ ಡಿಸೆಂಬರ್ಗೆ ಬರ್ತೀನಿ, ಜನವರಿಗೆ ಬಾಪ ಅಂತ ಮಾತಾಡ್ಕೊಂಡು ಬರ್ಬೋದಾಗಿತ್ತು. ಲಾಸ್ ಅಂತ ಕಾಯ್ತಾ ಇತ್ತು. ಇಂಡಸ್ಟ್ರಿ ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಯ್ತಾ ಇಲ್ಲ ನಿಜವಾಗ್ಲೂ. ನೋಡಿ, ಸಂಕ್ರಾಂತಿ ಕನ್ನಡ ಒಂದೇ ಒಂದು ಫಿಲಮ್ ಇಲ್ಲ, ಎಲ್ಲ ತಮಿಳು ತೆಲುಗು ಇವರೇ ತುಂಬ್ಕೊಂಡವ್ರೆ. ಆಮೇಲೆ ಹೇಳೋದು, ಜನ ಬರೀ ತಮಿಳು ತೆಲುಗು ಫಿಲಮ್ಗೆ ಹೋಗ್ತಾರೆ, ಕನ್ನಡ ಫಿಲಮ್ಗೆ ಬರೋಲ್ಲ. ಬನ್ನಿರಿ, ಹಬ್ಬಗಳಿದ್ದಾಗ ರಜಾಗಳಿದ್ದಾಗ ಬನ್ನಿ, ನೀವು ಯಾರು ಬರೋಲ್ಲ ಅಂತಾರೆ. ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಸದ್ಯದ ಪರಿಸ್ಥಿತಿ. ಇದಾಗಿತ್ತು ಫ್ರೆಂಡ್ಸ್, ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದ ಫಿಲಮ್ಗಳದ್ದು ಕತೆ ವ್ಯತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ